ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಟೆರೆಸ್ಟ್ರಿಯಲ್ ಹ್ಯಾಬಿಟಾಟ್ ಆ್ಯಂಡ್ ಅಕ್ವಾಟಿಕ್ ಹ್ಯಾಬಿಟಾಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಈ ಬಾಕ್ಸಲ್ಲಿ ಇರೋದನ್ನ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ there are some changes that can happen in an organisms over a short period of time to help them adjust to some changes in their surroundings. There are some changes that can happen in an organism. ಕೆಲವೊಂದು ಸಮಯದಲ್ಲಿ ಕೆಲವೊಂದು ಬದಲಾವಣೆಗಳು ಚೇಂಜಸ್ ಜೀವಿಗಳಲ್ಲಿ ಉಂಟಾಗುತ್ತೆ. ಓವರ್ ಎ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಕೆಲವೊಂದು ಸ್ವಲ್ಪ ಸಮಯದಲ್ಲಿ, ಟು ಹೆಲ್ಪ್ ದೆಮ್ ಅಡ್ಜಸ್ಟ್ ಸಮ್ ಚೇಂಜಸ್ ಇನ್ ದೇರ್ ಸರೌಂಡಿಂಗ್. ತನ್ನ ಸುತ್ತಮುತ್ತ ಆಗುವಂತಹ ಕೆಲವೊಂದು ಬದಲಾವಣೆಗಳನ್ನು ಸ್ವಲ್ಪ ಸಮಯದಲ್ಲಿ ನಾವು ಅವುಗಳನ್ನು ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ. ಫಾರ್ ಇನ್ಸ್ಟೆಂಟ್, ಇಫ್ ವಿ ಲೀವ್ ಇನ್ ದ ಪ್ಲೇನ್ಸ್ ಆ್ಯಂಡ್ ಸಡನ್ಲಿ ಗೋ ಟು ಹೈ ಮೌಂಟೈನ್ ರೀಜನ್, ಸಮತಟ್ಟಾದ ಪ್ರದೇಶದಲ್ಲಿ ವಾಸಿಸುವಂತಹ ನಮ್ಮನ್ನು ಸಡನ್ನಾಗಿ ಗೋ ಟು ಹೈ ಮೌಂಟೈನ್ ರೀಜನ್, ಅತಿ ಎತ್ತರದ ಪರ್ವತ ಪ್ರದೇಶಗಳಿಗೆ ಕರ್ಕೊಂಡು ಹೋದರೆ, ವಿ ಮೇ ಎಕ್ಸ್ಪೀರಿಯನ್ಸ್ ಡಿಫಿಕಲ್ಟಿ ಇನ್ ಬ್ರೀತಿಂಗ್. ನಮಗೆ ತಕ್ಷಣಕ್ಕೆ ಏನಾಗುತ್ತೆ, ಅಲ್ಲಿ ಉಸಿರಾಟ ಮಾಡೋದಕ್ಕೆ ತೊಂದರೆ ಆಗುತ್ತೆ, ಗಾಳಿಯನ್ನು ತೆಗೆದುಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಡೂಯಿಂಗ್ ಫಿಸಿಕಲ್ ಎಕ್ಸಸೈಸ್ ಫಾರ್ ಸಮ್ ಡೇಸ್, ಮತ್ತು ಅಲ್ಲಿ ನಾವು ಕೆಲಸವನ್ನು ಮಾಡೋದಕ್ಕೂ ನಮಗೆ ಕಷ್ಟ ಆಗುತ್ತೆ. ಅಲ್ಲಿ ವಾತಾವರಣಕ್ಕೆ ನಮಗೆ ಏನಾಗುತ್ತೆ, ಗಾಳಿ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ. ಅಲ್ಲಿ ಸುಲಭವಾಗಿ ನಾವು ಇಲ್ಲಿ ಹೇಗೆ ಕೆಲಸವನ್ನು ಮಾಡ್ತೀವಿ ಆ ರೀತಿ ನಮ್ಮ ದೈಹಿಕ ಚಟುವಟಿಕೆಗಳನ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ವಿ ನೀಡ್ ಟು ಬ್ರೀತ್ ಫಾಸ್ಟರ್ ವೆನ್ ವಿ ಆರ್ ಆನ್ ಹೈ ಮೌಂಟೈನ್ಸ್. ಎತ್ತರದ ಪರ್ವತ ಪ್ರದೇಶಗಳಲ್ಲಿ ವೇಗವಾಗಿ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಆಫ್ಟರ್ ಸಮ್ ಡೇಸ್ ಅವರ್ ಬಾಡಿ ಅಡ್ಜಸ್ಟ್ ಟು ದ ಚೇಂಜ್ಡ್ ಕಂಡೀಷನ್ಸ್ ಆನ್ ದ ಹೈ ಮೌಂಟೈನ್. ಸ್ವಲ್ಪ ದಿನ, ಆಫ್ಟರ್ ಸಮ್ ಟೈಮ್, ಅಲ್ಲೇ ಸ್ವಲ್ಪ ದಿನ ನಾವು ಇದ್ದರೆ ಪ್ರತಿ ದಿನದಿಂದ ದಿನಕ್ಕೇನು ನಾವು ಆ ಒಂದು ಕಂಡೀಷನ್ಸ್ಗೆ, ಆ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ನಮ್ಮ ಬಾಡಿ, ದೇಹ ಏನಾಗುತ್ತೆ, ಆ ಹೈ ಮೌಂಟೈನಲ್ಲಿ ಉಸಿರಾಟವನ್ನು ನಾರ್ಮಲ್ ಆಗಿ, ಸಾಮಾನ್ಯವಾಗಿ ಉಸಿರಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಸಚ್ ಸ್ಮಾಲ್ ಚೇಂಜಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಬಾಡಿ ಆಫ್ ಎ ಸಿಂಗಲ್ ಆರ್ಗಾನಿಸಮ್ಸ್ ಓವರ್ ಶಾರ್ಟ್ ಪೀರಿಯಡ್ಸ್. ಇದು ಒಂದು ಕಡಿಮೆ ಸಮಯದಲ್ಲಿ ಕಂಡು ಬರ್ತಕ್ಕಂತಹ ಒಂದು ತಕ್ಷಣದ ಒಂದು ಬದಲಾವಣೆ ಆಗಿದ್ದು, ಇದು ಜೀವಿಗಳಲ್ಲಿ ಏನಾಗುತ್ತೆ, ಕೆಲವೊಂದು ಚೇಂಜಸನ್ನು, ಬದಲಾವಣೆಗಳನ್ನ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದು ಒಂದು ಅನಿವಾರ್ಯ ಆಗಿರುತ್ತೆ. ಟು ಓವರ್ಕಮ್ ಸ್ಮಾಲ್ ಪ್ರಾಬ್ಲಮ್ಸ್ ಡ್ಯೂ ಟು ಚೇಂಜಸ್ ಇನ್ ದ ಸರೌಂಡಿಂಗ್ಸ್. ಇದರಿಂದ ಏನಾಗುತ್ತೆ, ನಮ್ಮ ಸುತ್ತಮುತ್ತ ನಮ್ಮ ಪರಿಸರದಲ್ಲಿ ಕಂಡುಬರ್ತಕ್ಕಂತಹ ಕೆಲವೊಂದು ತೊಂದರೆಗಳಿಂದ ನಮಗೆ ರಕ್ಷಣೆಯನ್ನು ನೀಡುತ್ತೆ. ಅಂದರೆ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಈ ಒಂದು ಸಡನ್ ಚೇಂಜಸ್ಸಿಂದ ಆರ್ ಕಾಲ್ಡ್ ಕ್ಲೈಮಟೈಸೇಷನ್. ಇದಕ್ಕೆ ಏನಂತ ಕರಿತೀವಿ, ಒಗ್ಗಿಕೊಳ್ಳುವಿಕೆ. ನಮಗೆ ಸ್ವಲ್ಪ ಸಮಯ ಆ ಒಂದು ಪ್ರದೇಶಕ್ಕೆ ಹೊಂದಿಕೊಳ್ಳೋಕೆ ಕಷ್ಟ ಆಗ್ಬೋದು, ಆದರೆ ಆ ಪ್ರದೇಶದಲ್ಲೇ ನಾವು ಇರೋದಕ್ಕೆ ಪ್ರಾರಂಭ ಮಾಡಿದ್ರೆ, ಆ ಒಂದು ಪ್ಲೇಸಲ್ಲೇ ನಾವು ಆ ವಾತಾವರಣಕ್ಕೆ ಏನಾಗ್ತೀವಿ, ಆ ಪರಿಸರಕ್ಕೆ ಹೊಂದ್ಕೊಳ್ತೀವಿ, ಅಂದರೆ ಒಗ್ಗಿ ಹೋಗ್ಬಿಡ್ತೀವಿ. ಒಗ್ಗಿಕೊಳ್ಳುವಿಕೆ, ಕ್ಲೈಮಟೈಸೇಷನ್ ಅಂತೇಳಿ ಕರೀತಾರೆ. ದೀಸ್ ಚೇಂಜಸ್ ಆರ್ ಡಿಫ್ರೆಂಟ್ ಫ್ರಮ್ ದ ಅಡಾಪ್ಟೇಷನ್ಸ್ ದಟ್ ಟೇಕ್ಸ್ ಪ್ಲೇಸ್ ಓವರ್ ಥೌಸಂಡ್ಸ್ ಆಫ್ ಇಯರ್. ಆದರೆ ಸಾವಿರಾರು ವರ್ಷಗಳಲ್ಲಿ ಉಂಟಾಗುವ ಹೊಂದಾಣಿಕೆಗಿಂತ ಈ ಬದಲಾವಣೆಗಳು ಭಿನ್ನವಾಗಿರ್ತವೆ. ಅಂದರೆ ನಾವು ಸಾವಿರಾರು ವರ್ಷಗಳಿಂದ ಒಂದೇ ಜಾಗದಲ್ಲಿ ವಾಸಿಸ್ತಿರ್ತೀವಿ, ಅಲ್ಲಿಂದ ಸಡನ್ನಾಗಿ ಇನ್ನೊಂದು ಜಾಗಕ್ಕೆ ಬಂದರೆ ಅಲ್ಲಿ ಒಗ್ಗಿಕೊಳ್ಳುವಂತಹ ಬದಲಾವಣೆಗೂ, ಅಥವಾ ನಾವು ಸಾವಿರಾರು ವರ್ಷಗಳಿಂದ ಇರುವಂತಹ ಒಂದು ನಮ್ಮ ಬದಲಾವಣೆಗೂ ತುಂಬ ಭಿನ್ನವಾಗಿರುತ್ತೆ. ಈ ಬದಲಾವಣೆಗೂ ಆ ಬದಲಾವಣೆಗೂ ತುಂಬ ಭಿನ್ನವಾಗಿ, ಡಿಫ್ರೆಂಟಾಗಿ ಇರುತ್ತೆ. ಅದೇ ರೀತಿ ನೆಕ್ಸ್ಟ್ ಇಲ್ಲಿವರೆಗೂ ಆಗಿತ್ತಲ್ಲ, ಇಲ್ಲಿಂದ ನೋಡಿ, ದ ಆರ್ಗಾನಿಸಮ್ಸ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಲಿವಿಂಗ್ ಇನ್ ಎ ಹ್ಯಾಬಿಟಾಟ್ ಆರ್ ಇಟ್ಸ್ ಬಯೋಟಿಕ್ ಕಾಂಪೋನೆಂಟ್ಸ್. ಒಂದು ಆವಾಸದಲ್ಲಿ, ಅಂದರೆ ಯಾವುದೋ ಒಂದು ಪ್ಲೇಸಲ್ಲಿ, ದ ಆರ್ಗಾನಿಸಮ್ಸ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಒಂದು ಆವಾಸದಲ್ಲಿರುವಂತಹ ಸಸ್ಯ ಮತ್ತು ಪ್ರಾಣಿಗಳನ್ನ ಒಟ್ಟಾರೆಯಾಗಿ ಏನಂತ ಕರಿತೀವಿ, ದ ಆರ್ಗಾನಿಸಮ್ಸ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಲಿವಿಂಗ್ ಇನ್ ಎ ಹ್ಯಾಬಿಟಾಟ್. ಒಂದು ಆವಾಸದಲ್ಲಿರುವ ಜೀವಿಗಳಾದ ಸಸ್ಯ ಮತ್ತು ಪ್ರಾಣಿಗಳನ್ನು ನಾವು ಬಯೋಟಿಕ್ ಕಾಂಪೊನೆಂಟ್, ವಾಟ್ ವಿ ಕಾಲ್ಡ್ ಆಸ್
ಒಂದು ಆವಾಸದಲ್ಲಿ ಕಂಡುಬರುವಂತಹ ಸಸ್ಯ ಮತ್ತು ಪ್ರಾಣಿಗಳನ್ನು ನಾವೇನಂತ ಕರಿತೀವಿ? ಒಟ್ಟಾರೆಯಾಗಿ ಜೈವಿಕ ಘಟಕಗಳು, ಬಯೋಟಿಕ್ ಕಾಂಪೊನೆಂಟ್. ಬಯೋಟಿಕ್ ಅಂದರೆ ಜೀವ ಇರುವಂತಹ ಘಟಕಗಳು. ಇಲ್ಲಿ ಯಾವುದಕ್ಕೆಲ್ಲ ಜೀವ ಇದೆ? ಸಸ್ಯಕ್ಕೂ ಅಲ್ವಾ, ಪ್ಲಾಂಟ್ಸ್ಗೂ ಜೀವ ಇದೆ ಆ್ಯಂಡ್ ಅನಿಮಲ್ಸ್ಗೂ ಜೀವ ಇದೆ. ಇವೆರಡು ಒಂದೇ ಕಡೆ ವಾಸಿಸುತ್ತಲ್ಲ, ಪ್ಲಾಂಟ್ಸ್ ಮತ್ತು ಆನಿಮಲ್ಸು, ಆ ಪ್ಲೇಸ್ಗೆ ಹ್ಯಾಬಿಟಾಟ್, ಆವಾಸ ಅಂತೀವಿ. ಈ ಒಟ್ಟಾರೆ ಈ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇರ್ತಕ್ಕಂಥ ಈ ಹ್ಯಾಬಿಟಾಟ್ಗೆ ವಾಟ್ ವಿ ಕಾಲ್ ಆಸ್ ಇನ್ ಸೆನ್ಸ್ ಬಯೋಟಿಕ್ ಕಾಂಪೊನೆಂಟ್, ಜೈವಿಕ ಘಟಕಗಳು ಅಂತೇಳಿ ಕರಿತೀವಿ. ಜೈವಿಕ ಘಟಕ ಅಂದರೆ ಏನಿಲ್ಲ, ಜೀವ ಇರ್ತಕ್ಕಂತಹ ಕಾಂಪೊನೆಂಟ್ಸ್ಗಳು ಅಂತ ಅಷ್ಟೆ, ಜೀವ ಇರುವಂತಹ ಘಟಕಗಳು. ದ ನಾನ್ ಲಿವಿಂಗ್ ಥಿಂಗ್ಸ್ ಸಚ್ ಆ್ಯಸ್ ರಾಕ್ಸ್. ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ಜೀವ ಇಲ್ಲದೇ ಇರ್ತಕ್ಕಂತಹ ವಸ್ತುಗಳಾದ ರಾಕ್ಸ್, ಕಲ್ಲು, ಸಾಯಿಲ್ ಮಣ್ಣು, ಏರ್ ಗಾಳಿ. In the habitat constitutes is abiotic component. ನೋಡಿ, ಬಯೋಟಿಕ್ ಅಂದರೆ ಜೈವಿಕ ಘಟಕಗಳು, ಬಯೋಟಿಕ್ ಅಂದರೆ ಅಜೈವಿಕ ಅಂದರೆ ಜೀವ ಇಲ್ಲದೇ ಇರ್ತಕ್ಕಂತಹ ಒಂದು ಘಟಕಗಳನ್ನು ಏನಂತ ಕರಿತೀವಿ? ಬಯೋಟಿಕ್ ಕಾಂಪೊನೆಂಟ್. ಯಾವುದಕ್ಕೆಲ್ಲ ಜೀವ ಇಲ್ಲ, ನಮ್ಮ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂತಹ ಜೀವ ಇಲ್ಲದೇ ಇರ್ತಕ್ಕಂಥ ಘಟಕಗಳು ಯಾವುದು? ಕಲ್ಲು, ಮಣ್ಣು, ನೀರು, ಗಾಳಿ, ಇನ್ನಿತರ ವಸ್ತುಗಳು, ಇವೆಲ್ಲವೂ ಬಯೋಟಿಕ್ ಕಾಂಪೊನೆಂಟ್ಸ್. ಆಯಿತಾ? ಇದಕ್ಕೂ ನೀವು ಎಕ್ಸಾಂಪಲ್ಸ್ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಕಾಂಪೊನೆಂಟ್ ಆ್ಯಂಡ್ ಗಿವ್ ಎಕ್ಸಾಂಪಲ್ಸ್ ಅಂತ ಕೊಟ್ಟರೆ ಬರೀಬೋದು. ಆರ್ ಸನ್ಲೈಟ್ ಆ್ಯಂಡ್ ಹೀಟ್ ಬಯೋಟಿಕ್ ಆರ್ ಎಬಯೋಟಿಕ್ ಕಾಂಪೊನೆಂಟ್? ಹಾಗಾದರೆ ಸನ್ಲೈಟ್, ಸೂರ್ಯನ ಕಿರಣ, ಮತ್ತು ಹೀಟ್, ಶಾಖ, ಇದು ಜೈವಿಕ ಘಟಕನೋ ಅಥವಾ ಅಜೈವಿಕ ಘಟಕನೋ ಅಂತೇಳಿ ಕ್ವಶನ್ ಕೇಳ್ತಿದ್ದಾರೆ. ಬಯೋಟಿಕಾ ಎಬಯೋಟಿಕಾ ಅಂತೇಳಿ ಆನ್ಸರ್ ಮಾಡಬೇಕು ನೀವೇ. ಅದೆರಡಕ್ಕೂ ಜೀವ ಇದೆಯೋ ಇಲ್ವೋ ಅಂತೇಳಿ. ವಿ ನೋ ದಟ್ ಸಮ್ ಪ್ಲಾಂಟ್ಸ್ ಗ್ರೋ ಫ್ರಮ್ ಸೀಡ್ಸ್. ನಮ್ಮೆಲ್ಲರಿಗೂ ಗೊತ್ತು, ಕೆಲವೊಂದು ಸಸ್ಯಗಳು ಯಾವುದರಿಂದ ಬೆಳೆಯುತ್ತೆ? ಬೀಜಗಳು, ಸೀಡ್ಸ್, ಬೀಜಗಳಿಂದ ಹುಟ್ಟುತ್ತವೆ. ಲೆಟ್ ಅಸ್ ಲುಕ್ ಅಟ್ ಸಮ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಆ್ಯಂಡ್ ದೇರ್ ಎಫೆಕ್ಟ್ ಆನ್ ಸೀಡ್ಸ್ ಆ್ಯಸ್ ದೇ ಗ್ರೋ ಇನ್ ಟು ಯಂಗ್ ಪ್ಲಾಂಟ್ಸ್. ಹಾಗಾದರೆ ಸಮ್ ಎಬಯೋಟಿಕ್ ಫ್ಯಾಕ್ಟರ್ಸ್, ಕೆಲವೊಂದು ಅಜೈವಿಕ ಘಟಕಗಳು, ದೇರ್ ಎಫೆಕ್ಟ್ಸ್ ಆನ್ ಸೀಡ್ಸ್, ಈ ಬೀಜಗಳಿಗೆ ಯಾವ ರೀತಿಯ ತೊಂದರೆಯನ್ನು ಕೊಡುತ್ತೆ ಅವುಗಳ ಬೆಳವಣಿಗೆಯಲ್ಲಿ. ದೇ ಗ್ರೋ ಇನ್ ದೇರ್ ಯಂಗ್ ಪ್ಲಾಂಟ್ಸ್, ಚಿಕ್ಕ ಸಣ್ಣ ಸಸ್ಯಗಳು ಹುಟ್ಟುವಾಗ ಎಬಯೋಟಿಕ್ ಕಾಂಪೊನೆಂಟಿಂದ, ಅಂದರೆ ಕಲ್ಲು, ಮಣ್ಣು, ಗಾಳಿ, ನೀರು, ಇವುಗಳಿಂದ ಈ ಒಂದು ಸೀಡ್ಸ್ಗೆ, ಈ ಒಂದು ಬೆಳೆಯುವಂತಹ ಈ ಬೀಜದಿಂದ ಹುಟ್ಟುವಂತಹ ಸಸ್ಯಕ್ಕೆ ಯಾವ ರೀತಿಯ ತೊಂದರೆ ಆಗುತ್ತೆ ಅದನ್ನು ನೋಡೋಣ ಅಂತೇಳಿ. ಅದಕ್ಕೊಂದು ಎಕ್ಸಾಂಪಲ್ಸ್ ಆ್ಯಕ್ಟಿವಿಟಿ ಮೂಲಕ ಕೊಟ್ಟಿದ್ದಾರೆ. ಆಕ್ಟಿವಿಟಿ 2 ನೋಡಿ. Recall activity 5 in chapter 1. We made sprouts from moong and chana seeds when the seed turned into a sprout. You food, the components of food ಅಲ್ಲಿ ಓದಿದ್ದೀರಾ. ಕಡಲೆ ಕಾಳಿನ ಮೊಳಕೆ ಬರಿಸುವಿಕೆ ಮತ್ತು ಹಸಿರು ಕಾಳ ಮೊಳಕೆ ಬರುವಂಥದ್ದು, ಸ್ಪ್ರೌಟ್, ಮೊಳಕೆ ಬಂದಿರತಕ್ಕಂಥದ್ದನ್ನು ನೋಡಿರ್ತೀರಾ. ಇಟ್ ಈಸ್ ಸೆಡ್ ಟು ಹ್ಯಾವ್ ಎ ಜರ್ಮಿನೇಟೆಡ್. ಇದನ್ನು ಏನಂತ ಕರಿತೀವಿ? ಮೊಳೆಯುವಿಕೆ, ಮೊಳೆಯುತ್ತಿದೆ, ಕಾಳುಗಳು ಮೊಳಕೆ ಬಂದಿರುವಿಕೆ, ಜರ್ಮಿನೇಟೆಡ್ ಆಗಿದೆ ಅಂತೇಳಿ ಕರಿತೀವಿ. ದಿಸ್ ಈಸ್ ದ ಬಿಗಿನಿಂಗ್ ಆಫ್ ಲೈಫ್ ಆಫ್ ಎ ನ್ಯೂ ಪ್ಲಾಂಟ್. ಈ ಒಂದು ಸ್ಪ್ರೌಟ್ಸ್, ಮೊಳಕೆ ಬಂದಿರುತ್ತಲ್ಲ, ಆ ಮೊಳಕೆಯೇ ಬಿಗಿನಿಂಗ್ ಆಫ್ ಲೈಫ್ ಆಫ್ ನ್ಯೂ ಪ್ಲಾಂಟ್ಸ್. ಒಂದು ಸಸ್ಯ ಹುಟ್ಟುವಂತಹ, ಹೊಸದಾಗಿ ಹುಟ್ಟುವಂತಹ ಸಸ್ಯದ ಒಂದು ಪ್ರಾರಂಭಿಕ ಅಂತ. ಆ ಒಂದು ಸಸ್ಯ ಜೀವನದಲ್ಲಿ ಸಸ್ಯಗಳು ಹುಟ್ಟೋದಕ್ಕೆ ಒಂದು ಪ್ರಾರಂಭಿಕ ಹಂತವೇ ಈ ಮೊಳೆಯುವಿಕೆ. ಮೊಳಕೆ ಬರುತ್ತಲ್ಲ, ಅದು ಒಂದು ಜೀವಿ, ಅಂದರೆ ಒಂದು ಸಸ್ಯ ಹುಟ್ಟುತ್ತಿದೆ, ಅದರ ಒಂದು ಹೊಸ ಸಸ್ಯ ಹುಟ್ಟೋದಕ್ಕೆ ಮೊದಲ ಹಂತವೇ ಮೊಳೆಯುವಿಕೆ, ಮೊಳಕೆ ಬರೋದು, ಜರ್ಮಿನೇಟೆಡ್ ಆಗುವಂಥದ್ದು. ಕಲೆಕ್ಟ್ ಸಮ್ ಡ್ರೈ ಮೂಂಗ್ ಸೀಡ್ಸ್. ಹಸಿರು ಕಾಳುಗಳು, ಒಣಗಿರುವಂಥ ಹಸಿರು ಕಾಳುಗಳನ್ನ ತಗೊಳ್ಳಿ. ಕೀಪ್ 20 to 30 ಸೀಡ್ಸ್ ಅಸೈಡ್ ಆ್ಯಂಡ್ ಸೋಕ್ ದ ರೆಸ್ಟ್. ಅದರಲ್ಲಿ 20 ರಿಂದ 30 ಕಾಳುಗಳನ್ನು ಒಂದು ಕಡೆ ತಗೊಳ್ಳಿ. ಸೋಕ್ ದ ರೆಸ್ಟ್ ಇನ್ ವಾಟರ್ ಫಾರ್ ಎ ಡೇಸ್. ಒಂದು ದಿನ ಫುಲ್ ನೀರಿನಲ್ಲಿ ನೆನೆಸಿ ಇಟ್ಬಿಡಿ. ಆ ಒಂದು ಮೂಂಗ್ ದಾಲ್, ಹಸಿರು ಕಾಳನ್ನು 20 ರಿಂದ 30 ಹಸಿರು ಕಾಳುಗಳನ್ನ ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಹಾಕಿ ಒಂದಿನ ಪೂರ್ತಿ ನೆನೆಯೋಕೆ ಬಿಡಿ. ಡಿವೈಡ್ ದ ಸೋಕ್ಡ್ ಸೀಡ್ಸ್ ಇಂಟು 4 ಪಾರ್ಟ್ಸ್. ನಂತರ ಅದನ್ನು 4 ಭಾಗಗಳನ್ನಾಗಿ ವಿಂಗಡಿಸಿ. ನೆನೆದಿರುವಂತಹ ಹಸಿರು ಕಾಳುಗಳನ್ನು
Keep one pot completely submerged in water for 3 to 4 days. ಆ 4 ಭಾಗದಲ್ಲಿ ಒಂದೊಂದು ಹಿಡಿ ಒಂದಷ್ಟು ಕಾಳುಗಳನ್ನ ಒಂದು ಗುಂಪು, 2 ಗುಂಪು, 3 ಗುಂಪು ಅಥವಾ 4 ಗುಂಪು, 20-30 ಕಾಳುಗಳಲ್ಲಿ 4 ಭಾಗ ಮಾಡಿ ಅದರಲ್ಲಿ ಒಂದಷ್ಟು ಫಸ್ಟ್ನೇ ಗುಂಪಿನ ಈ ಕಾಳುಗಳನ್ನ 3 to 4 ಡೇಸು ನೀರಿನೊಳಗೆ ಬಿಡಬೇಕು. ವಾಟರಲ್ಲಿ, ಅರ್ಥ ಆಯ್ತಾ? ವಾಟರಲ್ಲೇ ಇರಬೇಕು. Do not disturb the dry seeds and those submerged in water. ಹಾಗೆ ಡ್ರೈ ಸೀಡ್ಸನ್ನ ಡಿಸ್ಟರ್ಬ್ ಮಾಡಬಾರ್ದು, ಒಣಗಿರ್ತಕ್ಕಂಥ ಕಾಳು. ಆ್ಯಂಡ್ ನೀರಿನಲ್ಲಿ ಸಬ್ಮರ್ಜ್ಡ್ ಆಗಿರ್ತಕ್ಕಂತಹ ನೀರನ್ನು ಡಿಸ್ಟರ್ಬ್ ಮಾಡಬಾರ್ದು. ಕೀಪ್ 1 pot of soaked seeds in a sunny room. ಅದೇ ರೀತಿ ನೀರಿಂದ ತೆಗೆದುಕೊಂಡಿರ್ತಕ್ಕಂತಹ ಇನ್ನು 2ನೇ ಇದನ್ನು ಗುಂಪಿನ ಕಾಳುಗಳನ್ನು ಸನ್ನಿ ರೂಮ್ಗೆ, ಬಿಸಿಲು ಬೀಳ್ತಕ್ಕಂತಹ ರೂಮ್ನಲ್ಲಿ ಇಡಬೇಕು. Another in a completely dark region like a cupboard that does not allow any light to come in. ಮತ್ತು ಇನ್ನೊಂದು ಗುಂಪನ್ನು ಕಬೋರ್ಡಲ್ಲಿ ಯಾವುದೇ ಬೆಳಕು ಬೀಳದ ಕತ್ತಲಿನ ಜಾಗದಲ್ಲಿ, ಡಾರ್ಕ್ ರೀಜನಲ್ಲಿ ಇನ್ನೊಂದು ಸ್ವಲ್ಪ ಕಾಳನ್ನು ಇಡಬೇಕು, ಒಂದು ಬಟ್ಟಲಿಗೆ ಹಾಕಿ. ಕೀಪ್ ದ ಲಾಸ್ಟ್ ಪಾರ್ಟ್ ಇನ್ ಎ ವೆರಿ ಕೋಲ್ಡ್ ಸರೌಂಡಿಂಗ್ಸ್. ಇನ್ನು 4th ಗ್ರೂಪನ್ನು ತುಂಬ ಶೀತ ಇರ್ತಕ್ಕಂತಹ ಕೋಲ್ಡ್ ಪ್ರದೇಶದಲ್ಲಿ, ಕೋಲ್ಡ್ ರೀಜನಲ್ಲಿ 4ನೇ ಭಾಗವನ್ನು ಇಡಬೇಕು. ಒಂದು ವಾಟರ್ ಒಳಗೆ ಬಿಡಬೇಕು 3 to 4 ಡೇಸ್, ಇನ್ನೊಂದು ಸನ್ಲೈಟ್ಗೆ ಇಡಬೇಕು, ಸೂರ್ಯನ ಬೆಳಕಿಗೆ. ಇನ್ನೊಂದು ಕಬೋರ್ಡ್ನಲ್ಲಿ ಡಾರ್ಕ್ ರೀಜನ್ಗೆ, ಅಂದರೆ ಕತ್ತಲಿರ್ತಕ್ಕಂಥ ಯಾವುದೇ ಬೆಳಕು ಒಂದು ಸ್ವಲ್ಪನೂ ಬೀಳದೇ ಇರ್ತಕ್ಕಂತಹ ಬೆಳಕು, ಅಂದರೆ ಕಬೋರ್ಡ್ ನಿಮ್ಮ ಏನು ಬೀರು ಒಳಗೋ ಬೀರು ಒಳಗಡೆ ಅಥವಾ ನಿಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂತಹ ಕಬೋರ್ಡ್ ಒಳಗಡೆ ಏನು ಮಾಡಬೇಕು, ಇನ್ನೊಂದು ಕಪ್ಪಿಗೆ ಹಾಕಿ ಕಾಳನ್ನ ಇಡಬೇಕು. ಲಾಸ್ಟ್ ಕೋಲ್ಡ್ ರೀಜನ್, ತುಂಬ ಶೀತ ಇರ್ತಕ್ಕಂತಹ ಫ್ರಿಜ್ ಒಳಗಡೆನೋ ಎಲ್ಲಾದರೂ ಇಡಬೇಕು. ಇನ್ನು ಕಾಳುಗಳನ್ನು 4 ಗುಂಪುಗಳನ್ನು 4 ಕಡೆ ಇಟ್ರಿ. ಸೇ ಇನ್ ಎ ರೆಫ್ರಿಜಿರೇಟರ್, ಅಂದರೆ ಕೋಲ್ಡ್ ಸರೌಂಡಿಂಗ್ ಅಂದರೆ ಹೇಳಿದ್ವಲ್ಲ, ರೆಫ್ರಿಜಿರೇಟರ್ ಅಂದರೆ ಫ್ರಿಜ್ ಆರ್ ವಿತ್ ಐಸ್ ಅರೌಂಡ್ ದೆಮ್, ಅಥವಾ ಅದ್ರ ಸುತ್ತ ಐಸ್ ಮಂಜುಗಡ್ಡೆಯನ್ನು ಹಾಕಿ ಇಡೋದು. ರಿನ್ಸ್ ದೆಮ್ ಆ್ಯಂಡ್ ರೀಪ್ಲೇಸ್ ದ ವಾಟರ್ ಎವ್ರಿ ಡೇ. ನೀರನ್ನು ಪ್ರತಿದಿನ ರೀಪ್ಲೇಸ್ ಮಾಡ್ತಾ ಇರಬೇಕು, ನೀರನ್ನು ತೆಗೆದು ಹೊಸ ನೀರನ್ನು ಹಾಕಬೇಕು. ವಾಟ್ ಡು ಯು ನೋಟಿಸ್ ಆಫ್ಟರ್ ಎ ಫ್ಯೂ ಡೇಸ್? ಸ್ವಲ್ಪ ದಿನಗಳಾದ ನಂತರ ಈ 4 ಥರದ ಜಾಗಗಳಲ್ಲಿ ಇಟ್ಟಿರ್ತಕ್ಕಂಥ ಕಾಳುಗಳಲ್ಲಿ ಏನು ವ್ಯತ್ಯಾಸ ಆಗುತ್ತೆ? ಇದೆಲ್ಲರೂ ನೀವು ಸಹ ಸ್ಟೂಡೆಂಟ್ಸ್ ಮಾಡಿ ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ ಚೇಂಜಸ್ ಆಗುತ್ತೆ, ನೀವೇ ಪ್ರಾಕ್ಟಿಕಲ್ ಆಗಿ ನೋಡ್ಬೋದು. ವಾಟ್ ಡು ಯು ನೋಟಿಸ್ ಆಫ್ಟರ್ ಎ ಫ್ಯೂ ಡೇಸ್? ಡು ಯು ದ ಸೀಡ್ಸ್ ಇನ್ ಆಲ್ ದ 5 ಕಂಡೀಷನ್ಸ್ ಜರ್ಮಿನೇಟ್ ಯೂನಿಫಾರ್ಮ್ಲಿ? ಅಲ್ಲಿ ನೀವು ಇಟ್ಟಿರ್ತಕ್ಕಂಥ ಎಲ್ಲ ಕಾಳುಗಳಲ್ಲಿ ಮೊಳಕೆ ಬಂದಿರುತ್ತಾ? ಕೋಲ್ಡಲ್ಲಿ ಇಟ್ಟಿರೋದು ಅಥವಾ ಕಬೋರ್ಡ್ ಒಳಗೆ ಇಟ್ಟಿರ್ತಕ್ಕಂತಹ ಕಾಳುಗಳಲ್ಲಿ, ಅಥವಾ ಸನ್ಲೈಟಲ್ಲಿ ಇಟ್ಟಿರ್ತಕ್ಕಂಥ ಕಾಳು, ಅಥವಾ ನೀರಿನ ಒಳಗೆ ಬಿಟ್ಟಿರ್ತಕ್ಕಂಥ ಕಾಳು, ಯಾವುದರಲ್ಲಿ ಜರ್ಮಿನೇಟ್ ಮೊಳಕೆ ಬಂದಿರುತ್ತೆ? ಡು ಯು ಫೈಂಡ್ ಸ್ಲೋವರ್ ಆರ್ ಎ ನೋ ಜರ್ಮಿನೇಷನ್ ಇನ್ ಎನಿ ಆಫ್ ದೀಸ್? ಮೊಳಕೆನೇ ಬಂದಿಲ್ತಾ ಇರ್ತಕ್ಕಂಥ ಅಥವಾ ಸ್ಲೋ ಆಗಿ ಜರ್ಮಿನೇಟ್ ಆಗ್ತಿರುವಂಥ, ನಿಧಾನಕ್ಕೆ ಮೊಳಕೆ ಬರ್ತಿರ್ತಕ್ಕಂತಹ ಕಾಳುಗಳು ಯಾವುದಾದ್ರೂ ಇದೆಯಾ? ನಿಮಗೆ ಕಂಡು ಬರುತ್ತಾ? You realize that abiotic factors like air, water, light and heat are important for the growth of plants. ಹಾಗಾದರೆ ಇದರಿಂದ ನಿಮ್ಗೆ ಅರ್ಥ ಆಗಬೇಕಾಗಿರೋದು ಏನು ಅಂದರೆ, ಏಬಯೋಟಿಕ್ ಫ್ಯಾಕ್ಟರ್ಸ್ ಏನೇನು? ಏರ್, ವಾಟರ್, ಗಾಳಿ, ನೀರು, ಬೆಳಕು, ಶಾಖ, ಇದೆಲ್ಲದಕ್ಕೂ ಜೀವ ಇಲ್ಲ ಅಲ್ವಾ? ಏಬಯೋಟಿಕ್ ಫ್ಯಾಕ್ಟರ್ಸ್ ಇದೆಲ್ಲ ಜೈವಿಕಗಳು. ಆದರೆ ಈ ಏಬಯೋಟಿಕ್ components very important to live in living organism, like means biotic component. ನಾವೆಲ್ಲರೂ ಜೀವಂತವಾಗಿದ್ದೀವಿ, ನಮ್ಮೆಲ್ಲರಿಗೂ ಜೀವ ಬೇಕು, ನಾವೆಲ್ಲರೂ ಜೀವಿಗಳು ಅಂತ ಬೇಕು. ಅಂದರೆ ಜೀವ ಇಲ್ಲದೇ ಇರ್ತಕ್ಕಂಥ ವಸ್ತುವಾದ ಫಸ್ಟ್ ಆಫ್ ಆಲ್ ಏರ್, ಇದರಿಂದಲೇ ನಮಗೆ ಜೀವ ಬರೋದು, ಏರಿಂದ. ಗಾಳಿ, ಆಕ್ಸಿಜನ್ ಇಲ್ಲ ಅಂದರೆ ಒಂದು ಸ್ವಲ್ಪ ಹೊತ್ತು ಉಸಿರಿಡ್ಕೊಂಬಿಡಿ, ಜೀವನೇ ಹೊರಟೋಗ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ಏರ್ ಬೇಕು, ಇದಕ್ಕೆ ಜೀವ ಇಲ್ಲ, ಆದರೆ ನಮಗೆ ಜೀವ ಕೊಡೋದೇ ಏರ್. ನೆಕ್ಸ್ಟ್ ಅಲ್ವಾ, ಗಾಳಿ ಆದಮೇಲೆ ನಮಗೆ ಊಟ ಇಲ್ಲದೆಯವರು ಪರವಾಗಿಲ್ಲ, ನೀರು ಬೇಕು, ಒನ್ ಡೇ ಅಷ್ಟೇ, ನಮ್ಮ ನೆಕ್ಸ್ಟ್ ಊಟ ಬೇಕೇ ಬೇಕು. ನೀರಿಗೂ ಜೀವ ಇಲ್ಲ, ಆದರೆ ನೀರು ಕುಡಿದೇ ಹೋದರೆ ನಮಗೆ ಸಮಾಧಾನ ಆಗಲ್ಲ, ಕೆಲವೊಂದು ಬಾರಿ ಬದುಕೋದು ಇಲ್ಲ, ತುಂಬ
ಓಡ್ ಬಂದಾಗ, ರನ್ನಿಂಗ್ ಮಾಡಿದಾಗ ನೀರು ಕುಡಿಬೇಕು. ಅದು ನಮ್ಮನ್ನ ಉಳಿಸುತ್ತೆ, ನಮ್ಮ ದಾಹವನ್ನು ತೀರಿಸುತ್ತೆ. ಅದಕ್ಕೆ ಜೀವ ಇಲ್ಲ, ಆದರೆ ನಮ್ಮ ಜೀವವನ್ನು ಕಾಪಾಡುತ್ತೆ. ಜೀವ ಇಲ್ಲದೆ ಇರತಕ್ಕಂತಹ ಈ ಏಬಯೋಟಿಕ್ ಕಾಂಪೋನೆಂಟ್ಗಳೇ ಜೀವಿಗಳಿಗೆ ಜೀವವನ್ನು ನೀಡೋದು. ಲೈಟ್ ಜರ್ಮಿನೇಟ್ ಆಗಬೇಕು, ಮೊಳಕೆ ಬರಬೇಕು ಅಂದರೆ ಲೈಟ್, ಬೆಳಕು ಬೇಕು. ಹೀಟ್, ಸ್ವಲ್ಪ ಉಷ್ಣತೆ, ತಾಪ ಬೇಕು. ಉಷ್ಣತೆ, ಹೀಟ್ ಇಲ್ಲ ಅಂದರೆ ನಾವು ಆಹಾರವನ್ನು ಬೇಯಿಸಿ ತಿನ್ನೋದಕ್ಕೆ ಆಗಲ್ಲ ಅಲ್ವಾ, ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ಆಗಲ್ಲ ಹೀಟ್ ಇಲ್ಲ ಅಂದರೆ. ಸೊ ಆರ್ ದ ಇಂಪಾರ್ಟೆಂಟ್ ಫಾರ್ ಗ್ರೋತ್ ಆಫ್ ಪ್ಲಾಂಟ್. ಇದೆಲ್ಲವೂ ಸಸ್ಯಗಳ ಬೆಳವಣಿಗೆಗೆ ಬೇಕಾದಂತಹ ಪ್ರಮುಖ ಅಜೈವಿಕ ಘಟಕಗಳು, ಏಬಯೋಟಿಕ್ ಕಾಂಪೋನೆಂಟ್ಸ್. ಆಯ್ತಾ? ಅಂದರೆ ಸಸ್ಯಗಳು ಬೆಳವಣಿಗೆ ಆಗಬೇಕು, ಬೆಳಿಬೇಕು ಚೆನ್ನಾಗಿ ಅಂದರೆ ಮುಖ್ಯವಾಗಿ ಏಬಯೋಟಿಕ್ ಕಾಂಪೋನೆಂಟ್ಸ್ ಆದ ಏರ್, ವಾಟರ್, ಲೈಟ್ ಆ್ಯಂಡ್ ಹೀಟು ತುಂಬ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇನ್ಫ್ಯಾಕ್ಟ್ ಏಬಯೋಟಿಕ್ ಫ್ಯಾಕ್ಟರ್ಸ್ ಆರ್ ಇಂಪಾರ್ಟೆಂಟ್ ಫಾರ್ ಆಲ್ ಲಿವಿಂಗ್ ಆರ್ಗಾನಿಸಮ್. ಈಗ ಏಬಯೋಟಿಕ್ ಕಾಂಪೋನೆಂಟ್ಸ್ ಅಂದರೆ ಅಜೈವಿಕ ಘಟಕಗಳಾದ ಏರು, ವಾಟರ್, ಲೈಟ್ ಆ್ಯಂಡ್ ಹೀಟು ಇಸ್ ನಾಟ್ ಓನ್ಲಿ ಫಾರ್ ಗ್ರೋತ್ ಆಫ್ ಪ್ಲಾಂಟ್ಸ್, ಸಸ್ಯಗಳಿಗೆ ಮಾತ್ರ ಅಲ್ಲ, ಇಂಪಾರ್ಟೆಂಟ್ ಫಾರ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್. ಇದೆಲ್ಲ ಜೀವಿಗಳಿಗೂ ಅಗತ್ಯವಾಗಿ, ತುಂಬ ಅವಶ್ಯಕವಾಗಿ ಬೇಕಾದಂತಹ ಪ್ರಮುಖವಾದಂತಹ ಒಂದು ಘಟಕಗಳೇ ಈ ಏಬಯೋಟಿಕ್ ಫ್ಯಾಕ್ಟರ್ಸ್. Okay, see, we find that organisms exist in a very cold as well as a very hot climates. We find that organisms, ಒಂದು ವೇಳೆ ಜೀವಿಗಳನ್ನ ವೆರಿ ಕೋಲ್ಡ್, ತುಂಬ ಶೀತದಲ್ಲಿ, ಅಥವಾ ವೆರಿ ಹಾಟ್, ತುಂಬ ಬಿಸಿಯಲ್ಲಿ ಬಿಟ್ಟರೆ, isn't it, how do they ಮ್ಯಾನೇಜ್ ಟು ಸರ್ವೈವ್? ಹೇಗೆ ಅವುಗಳು ಒಂದು ಅತಿಯಾದ ಶೀತ, ಅತಿಯಾದ ಬಿಸಿಲನ್ನು ಹೇಗೆ ಅವು ಹೊಂದಾಣಿಕೆ ಮಾಡ್ಕೊಳ್ಳುತ್ತೆ, ಮ್ಯಾನೇಜ್ ಮಾಡುತ್ತೆ? ಅಡಾಪ್ಟೇಷನ್ ಇಸ್ ದ ಮೆಥಡ್ ಬೈ ವಿಚ್ ಆರ್ಗಾನಿಸಮ್ಸ್ ಗೆಟ್ ವೆಲ್ ಅಡ್ಜಸ್ಟೆಡ್ ಟು ದ ಕ್ಲೈಮೇಟ್. ಅಡಾಪ್ಟೇಷನ್ ಅಂತ ಆಗಲೇ ಹೇಳಿದೀವಿ, ಹೊಂದಾಣಿಕೆಯ ಒಂದು ಪ್ರಕ್ರಿಯೆಯಿಂದ ಜೀವಿಗಳೇನು ಮಾಡುತ್ತೆ, ಆ ಒಂದು ಹೊಂದಾಣಿಕೆ ಎಂಬ ಒಂದು ಮೆಥಡಿಂದ, ಈ ಒಂದು ಹೊಂದಾಣಿಕೆ ಮಾಡಿಕೊಳ್ಳುವ ವಿಧಾನದಿಂದ ಏನು ಮಾಡುತ್ತೆ, ಆರ್ಗಾನಿಸಮ್ಸ್ ಜೀವಿಗಳು ಗೆಟ್ ವೆಲ್ ಅಡ್ಜಸ್ಟೆಡ್, ತುಂಬ ಸುಲಭವಾಗಿ ಆ ವಾತಾವರಣಕ್ಕೆ ಹೊಂದಿಕೊಂಡು, ಆ ಒಂದು ಕ್ಲೈಮೇಟ್, ಆ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳುತ್ತೆ. ಆಯ್ತಾ? Means adaptation does not take place in a short time because the abiotic factors of a regions also change very slowly. ಅಂದರೆ ಅಡಾಪ್ಟೇಷನ್, ಹೊಂದಾಣಿಕೆ ಅನ್ನೋದು is not takes place in a short time. ಇದೊಂದು ಕಡಿಮೆ ಸಮಯದಲ್ಲಿ ಬರುವಂಥದ್ದಲ್ಲ ಹೊಂದಾಣಿಕೆ. ಬಿಕಾಸ್ ಯಾಕಂದರೆ ದ ಏಬಯೋಟಿಕ್ ಫ್ಯಾಕ್ಟರ್ಸ್ ಆಫ್ ರೀಜನ್ಸ್ ಆಲ್ಸೋ ಚೇಂಜ್ ವೆರಿ ಸ್ಲೋಲಿ. ಅಂದರೆ ಈ ಗಾಳಿ, ಶಾಖ ಮತ್ತು ನೀರು, ಇದೆಲ್ಲ ಒಂದೇ ಪ್ರದೇಶದಲ್ಲಿ ಒಂದೇ ರೀತಿ ಇರಲ್ಲ. ಏಬಯೋಟಿಕ್ ಫ್ಯಾಕ್ಟರ್ಸ್ಗಳಾದಂತಹ ಈ ಗಾಳಿ ಇರ್ಬೋದು, ನೀರಿರ್ಬೋದು, ಉಷ್ಣತೆ, ಹೀಟು, ಲೈಟು, ಇವೆಲ್ಲ ಒಂದೊಂದು ಪ್ಲೇಸಸ್ಸಲ್ಲೂ ಒಂದೊಂದು ಥರ ಇರುತ್ತೆ. ಅದು ತುಂಬ ಬೇಗ, ಅಂದರೆ ಚೇಂಜಸ್ ವೆರಿ ಸ್ಲೋಲಿ, ತುಂಬ ನಿಧಾನಕ್ಕೆ ಅದು ಒಂದು ಬದಲಾವಣೆಯನ್ನು ಹೊಂದಿರುತ್ತೆ. ಹಾಗಾಗಿ ಇಸ್ ನಾಟ್ ಟೇಕ್ಸ್ ಪ್ಲೇಸ್ ಶಾರ್ಟ್ ಟೈಮ್, ತುಂಬ ಕಡಿಮೆ ಸಮಯದಲ್ಲಿ ಇದು ಆಗುವಂಥದ್ದಲ್ಲ. ದೋಸ್ ಆರ್ಗಾನಿಸಮ್ಸ್ ವಿಚ್ ಕ್ಯಾನ್ ನಾಟ್ ಅಡಾಪ್ಟ್ ಟು ದೀಸ್ ಚೇಂಜಸ್ ಡೈ. ಯಾವ ಒಂದು ಆರ್ಗಾನಿಸಮ್ಸ್, ಯಾವ ಒಂದು ಜೀವಿ ಆ ಒಂದು ವಾತಾವರಣಕ್ಕೆ, ಅಂದರೆ ಆ ಒಂದು ಪ್ರದೇಶಕ್ಕೆ ಹೊಂದಿಕೊಳ್ಳಲ್ವೋ, ಆ ಒಂದು ಜೀವಿ ಏನಾಗುತ್ತೆ, ಕೆನಾಟ್ ಅಡಾಪ್ಟ್ ಆಗದೆ ಇರ್ತಕ್ಕಂಥದ್ದು, ಹೊಂದಾಣಿಕೆ ಮಾಡಿಕೊಳ್ಳಲಾಗದ ಜೀವಿ ಏನಾಗುತ್ತೆ, ಚೇಂಜಸ್ ಡೈ, ಅದು ಸತ್ತು ಹೋಗುತ್ತೆ. ನಮ್ಮ ಚಳಿ ತಡ್ಕೊಳಕ್ಕಾಗಲ್ಲ ಅಂದರೆ ಪಾಪ ಸೈನಿಕರು, ಎಷ್ಟೊಂದು ಜನ ಸೋಲ್ಜರ್ಸ್ಗಳು -2 ಡಿಗ್ರಿ, -4 ಡಿಗ್ರಿಲಿ ಇರ್ತಾರೆ. ಅವ್ರ ಪಾಪ ಬಾಡಿ ರೆಸ್ಪಾಂಡ್ ಮಾಡಲ್ಲ, ಪಾಪ ಸತ್ತೇ ಹೋಗ್ಬಿಡ್ತಾರೆ. ಸೊ ತುಂಬ ಬಿಸಿಲಿನಿಂದಲೇ ಎಷ್ಟೊಂದು ಜನ ಸಾಯ್ತಾರೆ. ಡೆಲ್ಲಿನಲ್ಲಿ ಎಷ್ಟೊಂದು ಜನ ಪೊಲ್ಯೂಟೆಡ್ ಏರಿಂದ ಎಷ್ಟೊಂದು ಜನ ಸಾಯ್ತಾರೆ, ಚಳಿಗೂ ಸಾಯ್ತಾರೆ ಅಲ್ವಾ, ಈ ಟೈಮಲ್ಲಿ, ವಿಂಟರಲ್ಲಿ. ಸೊ ಹಾಗಾಗಿ ಹೊಂದಾಣಿಕೆ ಆಗದಂತಹ ಜೀವಿ ಸತ್ತೋಗುತ್ತೆ. ಆ್ಯಂಡ್ ಓನ್ಲಿ ದ ಅಡಾಪ್ಟೆಡ್ ಒನ್ ಸರ್ವೈವ್. ಯಾವ ಜೀವಿ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ ಅದು ಉಳಿಯುತ್ತೆ. ಆರ್ಗಾನಿಸಮ್ಸ್ ಅಡಾಪ್ಟ್ ಟು ಡಿಫ್ರೆಂಟ್ ಏಬಯೋಟಿಕ್ ಫ್ಯಾಕ್ಟರ್ಸ್ ಇನ್ ಡಿಫ್ರೆಂಟ್ ವೇಸ್. ಅಂದರೆ ಆರ್ಗಾನಿಸಮ್ಸ್, ಜೀವಿಗಳು ಹೊಂದಾಣಿಕೆ ಮಾಡಿಕೊಳ್ಳೋದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ. ಈ ಏಬಯೋಟಿಕ್ ಫ್ಯಾಕ್ಟರ್ಸ್ಗಳು ತುಂಬ ವಿವಿಧ ರೀತಿಯ ಅಜೈವಿಕ ಘಟಕಗಳನ್ನು ಹೊಂದಿರುತ್ತವೆ. ದಿಸ್ ರಿಸಲ್ಟ್ಸ್ ಇನ್ ಎ ವೈಡ್ ವೆರೈಟಿ ಆಫ್ ಆರ್ಗಾನಿಸಮ್ಸ್ ಇನ್ ಡಿಫ್ರೆಂಟ್ ಹ್ಯಾಬಿಟಾಟ್. ಈ ಕಾರಣದಿಂದಾಗಿ
ವಿವಿಧ ರೀತಿಯ ಜೀವಿಗಳು ವಿವಿಧ ರೀತಿಯ ಆವಾಸಗಳಲ್ಲಿ ವಾಸಿಸುವಂಥದ್ದು. ಅರ್ಥಾಯ್ತಾ? ಒಂದೊಂದು ವೆರೈಟೀಸ್ ಆಫ್ ಅಲ್ವಾ, ವಿವಿಧ ಆವಾಸಗಳಲ್ಲಿ ಅಂದರೆ ಈಗ ಮರುಭೂಮಿಲೇ ಒಂಥರ, ಡೆಸರ್ಟಲ್ಲೇ ಒಂಥರ ಏನು ಓದಿದ್ವಿ. ಈ ಕಾರಣದಿಂದಲೇ ವಿವಿಧ ರೀತಿಯ ಜೀವಿಗಳು ವಿವಿಧ ಆವಾಸಗಳಲ್ಲಿ, ಬೇರೆ ಬೇರೆ ಆವಾಸಗಳಲ್ಲಿ ವಾಸಿಸುತ್ತವೆ. ಲೆಟ್ ಅಸ್ ಲುಕ್ ಅಟ್ ಸಮ್ ಹ್ಯಾಬಿಟಾಟ್ಸ್ ಅಂಡ್ ಡಿಸ್ಕ್ರೈಬ್ ದ ಅಬಯೋಟಿಕ್ ಫ್ಯಾಕ್ಟರ್ಸ್ ಆ್ಯಂಡ್ ದ ಅಡಾಪ್ಟೇಷನ್ಸ್ ಆಫ್ ಅನಿಮಲ್ಸ್ ಇನ್ ದೀಸ್ ಹ್ಯಾಬಿಟಾಟ್. ಹಾಗಾದರೆ ವಿವಿಧ ರೀತಿಯ ಜೀವಿಗಳು ವಿವಿಧ ಆವಾಸಗಳಲ್ಲಿ ವಾಸಿಸುವಂತಹ ಸಸ್ಯ ಮತ್ತು ಪ್ರಾಣಿಗಳು, ಒಂದು ಅನಿಮಲ್ಸ್ಗಳ, ಅವುಗಳ ಬಗ್ಗೆ ನಾವು ಆವಾಸಗಳ ಬಗ್ಗೆ, ಅವುಗಳ ಬಗ್ಗೆ ಡಿಸ್ಕಸ್ ಮಾಡೋಣ, ಅಜೈವಿಕ ಘಟಕಗಳ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ಈ ವಿಡಿಯೋಸ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಈಸಿಯಾಗಿ ಅವರು ನೋಟ್ಸ್ ಮಾಡಿಕೊಂಡು ಈಸಿಯಾಗಿ ಓದ್ಕೊಳ್ಳಿ. ಆ್ಯಂಡ್ ದೆನ್ ಪ್ಲೇಲಿಸ್ಟ್ನ ಚೆಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಒಂದು ಲೆಸನ್ನ ಕಂಪ್ಲೀಟ್ ವೀಡಿಯೋಸು ಸಿಗ್ಬಾರ್ದು. ಗೊತ್ತಾಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಆದಷ್ಟು ಟೆಕ್ಸ್ಟ್ ಬುಕ್ನ ಓದಿ, ಆಡಿಯೋನ ಕೇಳಿಸ್ಕೊಂಡು 2-3 ಟೈಮ್ ಆಡಿಯೋನ ಕೇಳಿಸ್ಕೊಳ್ಳಿ. ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ನೋಡಿ. ವಾಟ್ ಈಸ್ ಎಬಯೋಟಿಕ್ ಆ್ಯಂಡ್ ಬಯೋಟಿಕ್ ಕಾಂಪೊನೆಂಟ್ಸ್, ಅಥವಾ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ಕಾಂಪೊನೆಂಟ್ಸ್, ಗಿವ್ ಎಕ್ಸಾಂಪಲ್. ಇಲ್ಲೇ ಸಿಗುತ್ತೆ ನಿಮಗೆ. How the abiotic factors important ಪ್ಲಾಂಟ್ಸ್. ಸಸ್ಯಕ್ಕೆ ಎಬಯೋಟಿಕ್ ಕಾಂಪೋನೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಇಲ್ಲಿ ಆನ್ಸರ್ ಸಿಗುತ್ತೆ. Write the importance of abiotic components in all organisms. Abiotic factors ಇಂದ ಜೈವಿಕ ಘಟಕಗಳಿಂದ ಆರ್ಗಾನಿಸಮ್ಸ್ಗೆ, ಇತರ ಎಲ್ಲ ಜೀವಿಗಳು ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಅದನ್ನು ಬರೀರಿ. Write a short note on adaptation by which in the organism. Sir, write a short note on adaptation in the organism. ಜೀವಿಗಳಲ್ಲಿ ಅಡಾಪ್ಟೇಷನ್, ಹೊಂದಾವಣಿಕೆ ಬಗ್ಗೆ ಒಂದು ಶಾರ್ಟ್ ನೋಟ್ ಬರೀರಿ. ಇಲ್ಲೇ ಸಿಗುತ್ತೆ ನಿಮಗೆ ಅಡಾಪ್ಟೇಷನ್ ಯಾವ ರೀತಿ. ಇಲ್ಲಿಂದ ಬರ್ಕೊಂಡೋಗಿ ಅಡಾಪ್ಟೇಷನ್ ಇಸ್ ಎ ಮೆಥಡ್, ಇಲ್ಲಿಂದ ಮಾಡಿ ಬರೀರಿ, ಸಿಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ